guys, welcome back to Smita vlog. ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೇನೆ. ಒಂದು ಫಂಕ್ಷನ್ ಇತ್ತು ಮತ್ತು ಹಾಗೆ ಇಲ್ಲಿ ಶಾಪಿಂಗ್ ಅಂತ ಇಲ್ಲಿ ಬಂದೆ. ಫಸ್ಟ್ ನಾನು ಇಲ್ಲಿ ಶಿವಾಜಿನಗರ ಚರ್ಚ್ ಹತ್ರ ಬಂದೆ. ಇಲ್ಲಿ ನಾವು ಶಿವಾಜಿನಗರ ಚರ್ಚ್ ನೋಡ್ಲಿಕ್ಕಂತ ಇಲ್ಲಿ ಬಂದ್ವಿ. ಇಲ್ಲಿ ಇವತ್ತು ಕ್ರಿಸ್ಮಸ್ ಟೈಮ್ ಅಲ್ವಾ, ಹಾಗಾಗಿ ಫುಲ್ ಲೈಟಿಂಗ್ ಹಾಕಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಚರ್ಚ್ ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕುತ್ಕೊಂಡು ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ಮೇಲೆ ನಾವು ಹೊರಗೆ ಕ್ರಿಬ್ ನೋಡ್ಲಿಕ್ಕಂತ ಹೇಳಿ ಬಂದ್ವಿ. ಇಲ್ಲಿ ಕ್ರಿಬ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. ಹಾಗೆ ಇಲ್ಲಿ ಲೈಟಿಂಗ್ಸ್, ಹಾಗೆ ಹೊರಗಡೆ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು, ನೋಡಿ ಖುಷಿ ಆಯಿತು. ಚರ್ಚಿಂದ ಹೊರಗೆ ಬಂದು ಇಲ್ಲಿ ಹೊರಗೆ ಶಾಪಿಂಗ್ ಐಟಮ್ಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬ್ಯಾಗ್, ಚಪ್ಪಲ್ ಮತ್ತು ಶೂಸ್, ಡ್ರೆಸ್ ಎಲ್ಲ ವೆರೈಟೀಸ್ ಐಟಮ್ ಕೂಡ ಇತ್ತು. ಎಲ್ಲ ಕೂಡ ನಾವು ಚೆನ್ನಾಗಿ ನೋಡಿದ್ವಿ. ಆದರೆ ಇವತ್ತು ಏನು ಕೂಡ ತಗೊಳ್ಳಿಲ್ಲ, ರಾತ್ರಿ ಆಯ್ತಲ್ವಾ, ನಾಳೆ ಬರುವ ಅಂತೇಳಿ ಹೋದ್ವಿ. ಆಮೇಲೆ ನಾವು ಮಂತ್ರಿ ಮಾಲ್ ಹತ್ರ ಬಂದ್ವಿ. ಇಲ್ಲಿ ಹೊರಗೆ ಫುಲ್ ಲೈಟಿಂಗ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರ ಮಂತ್ರಿ ಮಾಲ್ ಒಳಗೆ ಹೋದ್ವಿ. ಇಲ್ಲಿ ಒಳಗಡೆ ಕ್ರಿಸ್ಮಸ್ ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಟ್ರೀ ಹಾಗೆ ಇದೊಂದು ಅರಮನೆಯ ಹಾಗೆ ತುಂಬ ಚೆನ್ನಾಗಿದೆ. ನೋಡಿ ಇದ್ರ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋ ತೆಗೆದು ಹೋದ್ವಿ. ಮೆಟ್ರೋ, ಈಗ ಮೆಟ್ರೋದಲ್ಲಿ ಹೋಗೋದು ಆಯಿತು, ಸುತ್ತಿ ಆಯಿತು. ಇವತ್ತಿನ ದಿನ ಮುಗೀತು, ಸ್ವಲ್ಪ ಹೋಗ್ಲಿಕ್ಕೆ ಮಾತ್ರ ಸಿಕ್ಕಿತು. ಇನ್ನು ನಾಳೆ ನೋಡುವ. ನಮಸ್ಕಾರ ಬೆಂಗಳೂರು. ನಾನು ಫಸ್ಟ್ ಮಾರ್ನಿಂಗ್ ಬಂದೆ ಇಲ್ಲಿ ವಿಧಾನಸೌಧ ನೋಡಲಿಕ್ಕೆ. ವಿಧಾನಸೌಧ ನೋಡಿ ಹಾಗೆ ಮುಂದೆ ಕಬ್ಬನ್ ಪಾರ್ಕ್ಗೆ ಬಂದ್ವಿ. ಕಬ್ಬನ್ ಪಾರ್ಕ್ ಹತ್ರ ಬರುವಾಗನೇ ಪಿಂಕ್ ಫ್ಲವರ್ಸ್ ನಮಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿತು. ನಾವು ಒಳಗೆ ಹೋದ್ವಿ, ಹೋಗಿ ಪಾರ್ಕನ್ನು ವೀಕ್ಷಿಸಿದ್ವಿ. ಈ ಪಿಂಕ್ ಫ್ಲವರ್ ಮರ ಉಂಟಲ್ಲ, ಇದರ ಹತ್ತಿರ ನಿಂತ್ಕೊಂಡು ತುಂಬ ಫೋಟೋ ತೆಗೆದ್ವಿ. ತುಂಬ ಖುಷಿ ಆಯಿತು. ಇಲ್ಲಿ ಬೆಳಗ್ಗೆ ಆಗುವಾಗನೇ ತುಂಬ ಜನ ಇದ್ದಾರೆ. ಕೆಲವರು ಜಾಗಿಂಗ್ ಮಾಡ್ತಿದ್ದಾರೆ, ಓದ್ತಿದ್ದಾರೆ, ಎಕ್ಸಸೈಸ್ ಮಾಡ್ತಿದ್ದಾರೆ. ಅಲ್ಲಿ ಕುತ್ಕೊಂಡ್ರೆ ಒಂಥರ ತುಂಬ ನೆಮ್ಮದಿ ಸಿಕ್ಕಿದಾಗೆ ಆಗ್ತದೆ. ಒಂಥರ ಶಾಂತಿ, ಸಮಾಧಾನ, ಪ್ರಶಾಂತವಾದ ವಾತಾವರಣ. ನಾವು ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಇಲ್ಲಿ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್, ಇದರ ಹತ್ತಿರ ಬಂದು ತಲುಪಿದ್ವಿ. ನಮಗೆ ಬ್ಯಾಂಗ್ಳೂರಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ನೋಡಿ. ನಾವು ಸ್ಟಾಪ್ ಆದರೆ ಅವರು ಕೂಡ ಸ್ಟಾಪ್ ಆಗ್ತಾರೆ. ಹಲೋ, ನಾವೊಂದು ಸ್ಮಾರ್ಟ್ ಬಸ್ ಸ್ಟಾಪ್ ಹತ್ರ ಹೋದೆವು. ಅಲ್ಲಿ ಉಂಟಲ್ಲ ಚಾರ್ಜಿಂಗ್ ಪಾಯಿಂಟ್ ಇತ್ತು. ನನಗೆ ಅರ್ಜೆಂಟಾಗಿ ಮೊಬೈಲ್ ಚಾರ್ಜ್ ಇಡಲಿಕ್ಕೆ ಬೇಕಿತ್ತು. ನಾವು ಹಾಕಿದ್ವಿ, ಆದರೆ ಅಲ್ಲಿ ಚಾರ್ಜ್ ಆಗಲಿಲ್ಲ. ಮತ್ತೆ ಸುಮ್ಮನೆ ಇಟ್ಟಿದ್ದಾರೆ ಅಲ್ಲಿ. ಅರ್ಜೆಂಟಿಗೆ ಯಾರಾದರೂ ಬಂದು ಚಾರ್ಜಿಗೆ ಇಟ್ಟರೆ ಚಾರ್ಜ್ ಆಗೋದಿಲ್ಲ. ಹಾಗಾಗಿ ಆ ಒಂದು ಪಿನ್ ಉಂಟಲ್ಲ, ಅದನ್ನು ಸರಿ ಮಾಡಬೇಕು. ಸರಿ ಮಾಡಿ ಇಟ್ಟರೆ ಎಲ್ಲರಿಗೆ ಕೂಡ ಯೂಸ್ ಆಗ್ತದೆ. ಇಲ್ಲದ್ರೆ ನನ್ನ ಹಾಗೆ ಕೆಲವರು ಹೋಗಿ ಚಾರ್ಜ್ ಪಿನ್ ಹಾಕ್ತಾರೆ, ಗೊತ್ತಿಲ್ಲದವರು. ಅವರು ಮತ್ತೆ ನಿರಾಶರಾಗಿ ರಿಟರ್ನ್ ಬರ್ತಾರೆ. ಮತ್ತೆ ನಾವು ಚರ್ಚ್ ಸ್ಟ್ರೀಟ್ ಹತ್ರ ಹೋದ್ವಿ. ಚರ್ಚ್ ಸ್ಟ್ರೀಟ್ ಹತ್ರ ಹೋಗಿ ಸ್ವಲ್ಪ ನೋಡಿ ಆಮೇಲೆ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ವಿ. ಇಲ್ಲಿ ನೈಟ್ ಬಂದರೆ ಒಂದು ಒಳ್ಳೆ ವ್ಯೂ ಸಿಗ್ತಾ ಇತ್ತು. ಅಂದರೆ ಫುಲ್ ಲೈಟಿಂಗ್ಸ್ ಎಲ್ಲ ಇತ್ತು. ನಾವು ಬೆಳಗ್ಗೆ ಬಂದಿದ್ದೇವಲ್ವಾ, ಹಾಗಾಗಿ ಲೈಟಿಂಗ್ ಎಲ್ಲ ಅಷ್ಟು ಕಾಣಲ್ಲ. ಥ್ಯಾಂಕ್ ಯು. ಬಾಯ್. ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದು ಸ್ವಲ್ಪ ಆಚೆ ಈಚೆ ನೋಡಿದ್ವಿ. ನೋಡಿ ಆದಮೇಲೆ ಶಾಪಿಂಗ್ ಸ್ಟ್ರೀಟ್, ಇದಕ್ಕೆ ಹೋಗಿ ನಾವು ಸ್ವಲ್ಪ ಐಟಮ್ಸನ್ನು ಶಾಪಿಂಗ್ ಮಾಡಿದ್ವಿ.